ಓಂ ಪ್ರಕ್ರಮವತ್ ಸ್ವಸತ್ಕೃತಂ ಪುರುಷೇಷು ಧೀಷು ತು ಬಹಿರಂತರಸಚ್ಚರಣೆ ತವ ಪುರುಷ ವದಂತ್ಯಖಿಲ ಶಕ್ತಿಧೃತಃ ಸ್ವಕೃತಂ. ಅಖಿಲ ಶಕ್ತಿಧರೋಜಂ ಭಗವಾನ್ ಸರ್ವೇಷು ಪುರುಷೇಷು ತೇಷಾಂ ಸರ್ವಾಸು ಧೀಷು ಚ ಸ್ಥಿತ್ವಾ ಸರ್ವತ್ರ ಬಹಿಃ ಅಂತಶ್ಚ ಸ್ಥಿತ್ವಾ ಸರ್ವೇಷ್ವಪಿ ಅಸಚ್ಚರಣೇಷು ದುರಾಚಾರೇಷು ಅಪಿ ಅಯಮೇವ ನಿಯಾಮಕತೆಯ ಸ್ಥಿತ್ವಾ ಸರ್ವಮಪಿ ಸ್ವಯಮೇವ ಕೃತ್ವಾ ಸ್ವಸ್ಯೈವ ಭಗವತಃ ಸತ್ಕೃತರೂಪೇಣ ಪೂಜಾರೂಪೇಣ ತತ್ಸರ್ವಂ ಸಂಭಾವಯತಿ. एवं च अस्मिन् समस्ते प्रपंचे सर्वाः अपि याः पूजाद्याः सत्क्रियाः प्रवर्तन्ते याश्च असत्क्रियाः प्रवर्तन्ते ताः सर्वाः अपि भगवत् पूजात्वेनैव साधकेन अनुसन्धीयेरन्. यद्यपि ये दुराचाराः पापाः असत्कर्माणि कुर्वन्ते ते तु एताः क्रियाः भगवतः पूजा इति नैव मन्वते. तथापि अन्ये साधकाः भगवन्तमेव सर्वस्य कर्तारं मन्वानाः सत्क्रियाः दुष्क्रियाः इति सर्वाः अपि क्रियाः भगवत एव पूजाः स्युः, भगवतैव ताः क्रियन्ते. विना च भगवन्तं यथा सत्क्रिया नैव घटेत तं विना असत्क्रिया अपि नैव घटेत. इत्येतत् सत्यं यथार्थरूपेण जानन्तः साधकाः सर्वैः स्त्रीपुरुषादिभिः क्रियमाणाः सर्वाः अपि दुष्क्रियाः सत्क्रियाः अपि तस्यैव पुरुषस्य पुरुषरूपेण सर्वत्र वर्तमानस्य देवदेवस्य पूजां परिगणयन्ति. अयम् अभिप्रायः अस्मिन् गायत्री तुल्ये श्लोके सुचारुरूपेण ಅಭಿಧೀಯತೆ. ಕಳೆದ ದಿವಸ ಈ ಶ್ಲೋಕವನ್ನು ನಾವು ನೋಡಿದ್ದೇವೆ. ಎಲ್ಲ ಕಡೆ ಭಗವಂತನ ಪೂಜೆ ನಡೆದಿದೆ. ಎಲ್ಲ ಕಡೆ ಭಗವಂತನ ಪೂಜೆ ನಡೆದಿದೆ ಅಂತನ್ನುವುದು ಜಗತ್ತಿನ ಸಜ್ಜನರಲ್ಲಿ ದುರ್ಜನರಲ್ಲಿ ಯಾವ್ಯಾವ ಸತ್ಕ್ರಿಯೆ ಮತ್ತು ದುಷ್ಕ್ರಿಯೆ ಅವೆಲ್ಲವೂ ನಡೆದಿದೆಯೋ ಅದರ ಹಿಂದೆ ಆ ಕ್ರಿಯೆಗಳ ಹಿಂದೆ ಪ್ರೇರಕವಾಗಿರುವಂತಹ ಯಾವ ಬುದ್ಧಿ ಇದೆಯೋ ಅದೆಲ್ಲವನ್ನೂ ಕೂಡ ಭಗವಂತನೇ ಮಾಡಿಸ್ತಾ ಇದ್ದಾನೆ. ಆ ಬುದ್ಧಿಯನ್ನ ಮತ್ತೆ ಭಗವಂತನೇ ಆ ಬುದ್ಧಿಯನ್ನು ಪ್ರೇರಿಸಿ ಆ ಕ್ರಿಯೆಗಳನ್ನು ಕೂಡ ಮಾಡಿಸ್ತಾ ಇದ್ದಾನೆ. ಭಗವಂತ ಇಲ್ಲದೆ ಯಾವ ಬುದ್ಧಿಯೂ ಕೆಲಸ ಮಾಡುವುದು ಸಾಧ್ಯವಿಲ್ಲ, ಮತ್ತೆ ಅವನಿಲ್ಲದೆ ಯಾವ ಕ್ರಿಯೆಯೂ ಆಗುವುದು ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲವೂ ಕೂಡ ಜ್ಞಾನಿಗಳ ದೃಷ್ಟಿಯಲ್ಲಿ ಅವನ ಪೂಜೆಯೇ ಆಗ್ತದೆ. ಅಜ್ಞಾನಿಗಳ ದೃಷ್ಟಿಯಲ್ಲಿ ಅವನ ಪೂಜೆ ಇದಾಗದೇ ಇರಬಹುದು. ಆದರೆ ಜ್ಞಾನಿಗಳ ದೃಷ್ಟಿಯಲ್ಲಿ ಪ್ರತಿಯೊಂದು ಕ್ರಿಯೆಯೂ ಕೂಡ ಅವನ ಪೂಜೆಯೇ ಆಗ್ತದೆ ಅನ್ನೋದನ್ನು ನೋಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಂಗತಿಗಳು ವಿಷ್ಣು ತೀರ್ಥರ ವ್ಯಾಖ್ಯಾನದಲ್ಲಿವೆ ಮತ್ತು ಭಾಗವತದ ತಾತ್ಪರ್ಯದಲ್ಲಿ ಏನಿದೆ ಅಂತನ್ನೋದನ್ನೆಲ್ಲ ನೋಡೋಣ.
ಎರಡೂ ಸಂಗತಿಗಳು ಪೂರಕವೇ ಆಗಿವೆ, ಅಲ್ಲಿ ಬೇರೆ ಬೇರೆ ಸಂಗತಿಗಳೇನು ವರ್ಣಿತ ಆಗಿಲ್ಲ. ಆದರೂ ಕೂಡ ಸ್ವಲ್ಪ ಸ್ವಲ್ಪ ಅನುಸಂಧಾನದಲ್ಲಿ ಸ್ವಲ್ಪ ವ್ಯತ್ಯಾಸವೂ ಇರ್ತದೆ. ಅದನ್ನು ಕೂಡ ನಾವೀಗ ನೋಡೋಣ. ಭಾಗವತ ತಾತ್ಪರ್ಯಕ್ಕನುಸಾರವಾಗಿ ಇದಕ್ಕೇನು ಬೇರೆ ಬೇರೆ ವ್ಯಾಖ್ಯಾನಗಳಿವೆ, ಪ್ರಾಚೀನ ವ್ಯಾಖ್ಯಾನಗಳು, ವಿಷ್ಣು ತೀರ್ಥರ ವ್ಯಾಖ್ಯಾನಕ್ಕೆ ಹೊರತಾಗಿರುವಂಥ ವ್ಯಾಖ್ಯಾನಗಳೇನಿವೆ ಅವನ್ನೊಂದಿಷ್ಟನ್ನು ಮೊದಲು ನೋಡೋಣ. ಈ ದುರಾಚಾರಿಗಳು ಪಾಪಾಚರಣೆ ಮಾಡ್ತಾರಲ್ಲ, ಅವ್ರನ್ನ ಮಾಡ್ಲಿಕ್ಕೆ ಅವ್ರಿಗೇನು ಸ್ವತಃ ಶಕ್ತಿ ಇದೆ? ಆ ಶಕ್ತಿ ಅವ್ರಿಗಿಲ್ಲ. ಸದಾಚಾರಿಗಳಾದಂತಹ ದೇವತೆಗಳು ಅವರೇ ದುರಾಚಾರಿಗಳಲ್ಲಿ ನಿಂತು ಈ ಕೆಲಸವನ್ನು ಕೂಡ ಮಾಡಿಸ್ತಾರೆ. ಇದೊಂದು ವಿಚಿತ್ರವಾದಂಥ ಸಂಗತಿ. ಅತ್ಯಂತ ದೊಡ್ಡ ದುರಾಚಾರಿಯಾದಂತಹ ದುರ್ಯೋಧನಾದಿಗಳು ಕೂಡ, ಕಲಿ ಮೊದಲಾದವರು ಕೂಡ ದೇವತೆಗಳ ಮೇಲೂ ಪ್ರಭಾವ ಬೀರ್ತಾರೆ. ಅದು ನಮ್ಗೆ ಗೊತ್ತಿದೆ. ಮುಖ್ಯ ಪ್ರಾಣ, ಚತುರ್ಮುಖ ಇಂಥವ್ರನ್ನ ಹೊರತುಪಡಿಸಿದ್ರೆ ಉಳಿದೆಲ್ಲ ದೇವತೆಗಳ ಮೇಲೆ ಕಲಿಯ ಪ್ರಭಾವವೂ ಇದ್ದೇ ಇದೆ. ಆದರೆ ಆ ಕಲಿ ಮೊದಲಾದವರ ಮೇಲೆ ಕೂಡ ದೇವತೆಗಳ ಪ್ರಭಾವ ಇದ್ದೇ ಇದೆ. ದೇವತೆಗಳಲ್ಲೂ ಕೂಡ ಮನೋಭಿಮಾನಿಗಳು ಕೂಡ ಹೌದು. ಹೀಗೆ ದುಷ್ಟಶಕ್ತಿಗಳ ಮೇಲೆ ಸಚ್ಛಕ್ತಿಗಳ ಪ್ರಭಾವ, ಸಚ್ಛಕ್ತಿಗಳ ಮೇಲೆ ದುಷ್ಟಶಕ್ತಿಗಳ ಪ್ರಭಾವ, ಇದೆಲ್ಲ ನಮಗೆ ಈ ನಿಸರ್ಗದಲ್ಲಿ ದೈವ ವ್ಯವಸ್ಥೆಯಲ್ಲಿ ಇದ್ದಿದ್ದೆ. ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು ಜೀವಾಭಿಮಾನಿಗಳು. ಅವರು ಈ ದುರ್ಜನರಿಗೂ ಕೂಡ ಅಭಿಮಾನಿಗಳೇ. ದುರ್ಜನರನ್ನ ಮನಸ್ಸನ್ನ ಅವರು ನಿಯಂತ್ರಿಸ್ತಾರೆ. ಗರುಡ ಶೇಷ ರುದ್ರರು ಕೂಡ ಮನೋಭಿಮಾನಿಗಳು ಅನ್ನೋದು ನಮ್ಗೆ ಗೊತ್ತಿದೆ. ಅದರ ಕೆಳಗೆ ಬರುವಂತಹ ಇಂದ್ರ ಕಾಮರು ಅವರು ಕೂಡ ಮನೋಭಿಮಾನಿಗಳು. ಹೀಗೆ ದೇವತೆಗಳು ಒಂದು ದೊಡ್ಡ ತಂಡವೇ ಇದೆ. ಅದು ಈ ದುರಾಚಾರಿಗಳಾದ ದೈತ್ಯರಿಂದ ಇಂಥ ಎಲ್ಲ ಕೆಲಸಗಳನ್ನ ಮಾಡಿಸ್ತದೆ. ಹಾಗೆ ಅನೇಕ ಬಾರಿ ದೇವತೆಗಳ ಕೈ ಮೇಲಾಗಿ ಅವರು ದುರಾಚಾರಿಗಳಿಂದ ದುಷ್ಕರ್ಮ ಮಾಡಿಸಿ ಅವರನ್ನ ದುರ್ಗತಿಗೆ ತಳ್ಳುತ್ತಾರೆ. ಮತ್ತೆ ಕೆಲವು ಬಾರಿ ದುರಾಚಾರಿಗಳಾದಂತಹ ದೈತ್ಯರ ಕೈಯೇ ಮೇಲಾಗಿ ಅವರು ದೇವತೆಗಳಿಗೆ ತಾತ್ಕಾಲಿಕವಾದಂತಹ ಹಿನ್ನಡೆಯನ್ನು ತರ್ತಿರ್ತಾರೆ. ಇದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡಿ ನಾನು ಹೇಳ್ತಿದ್ದೇನೆ. ಅಲ್ಲಿ ನಾನೀಗ ನೋಡ್ತಿರುವ ಭಾಗವತದ ಇತರ ವ್ಯಾಖ್ಯಾನಗಳು, ವಿಷ್ಣು ತೀರ್ಥರ ವ್ಯಾಖ್ಯಾನ ಹೊರತುಪಡಿಸಿ ಇತರ ವ್ಯಾಖ್ಯಾನಗಳಲ್ಲಿ ನೇರವಾಗಿ ಹೀಗೆ ಬಂದಿಲ್ಲ. ಕೆಲವೊಮ್ಮೆ ದೇವತೆಗಳ ಕೈ ಮೇಲಾಗ್ತದೆ, ಕೆಲವೊಮ್ಮೆ ದೈತ್ಯರ ಕೈ ಮೇಲಾಗ್ತದೆ ಅಂತ. ಆದರೆ ಇದು ನಮಗೆ ಕಂಡು ಬಂದಿರುವುದಂತೂ ಹೌದು. ಪ್ರಾಣಸ್ಯ ನಾಸುರಾವೇಶ ಆಖಣಾಶ್ವ ಸಮೋಹಿಸ. ಚತುರ್ಮುಖ ಮತ್ತು ಮುಖ್ಯ ಪ್ರಾಣರಿಗೆ ಅಸುರಾವೇಶ ಇಲ್ಲ. ಚತುರ್ಮುಖ ಮತ್ತು ಅವನ ನಂತರ ಬರುವಂಥ ಮುಖ್ಯ ಪ್ರಾಣ ಇವರೊಂದು ಹೆಬ್ಬಂಡೆಯಂತೆ, ನಮಗಿದು ಗೊತ್ತಿದೆ. ಅದನ್ನು ಬಿಟ್ಟು ಉಳಿದವರೆಲ್ಲರಿಗೂ ಕೂಡ ಅಸುರಾವೇಶ ಇದ್ದೇ ಇದೆ. ಹಾಗೆ ದೈತ್ಯರು ಕೂಡ ಅನೇಕ ಮಾಡಬಾರದ ಸಂಗತಿಗಳನ್ನು ಮಾಡಿ ತಮ್ಮ ಸಾಧನೆಯನ್ನು ಪೂರ್ಣ ಮಾಡಿಕೊಂಡು ದುರ್ಗತಿಗೆ ಹೋಗ್ತಾರಲ್ಲ, ಅದು ಕೂಡ ಅವರ ಸ್ವಂತ ಅಭಿಲಾಷೆಯಿಂದಲೇ ಆಗೋದಿಲ್ಲ. ಅವರ ಆಯಾ ದೈತ್ಯರ ಯೋಗ್ಯತೆಗೆ ಅನುಗುಣವಾಗಿ ಆಯಾ ದೇವತೆಗಳು ಭಗವಂತನ ಮಾರ್ಗದರ್ಶನದಲ್ಲಿ ಅಂಥ ಕೆಲಸಗಳನ್ನು ಮಾಡಿದಾಗಲೇ ಅವರಿಗೆ ಆ ಸಾಧನೆ ಆಗಿ ನರಕ ಆಗೋದು. ಹೀಗಿದು ಪರಸ್ಪರರ ಮೇಲೆ ಪರಸ್ಪರರ ಪ್ರಭಾವ ಇದ್ದೇ ಇದೆ. ಇದು ಎಲ್ಲವೂ ಕೂಡ ನಡೆಯೋದು ಅವರವರ ಯೋಗ್ಯತೆಗೆ ಅನುಗುಣವಾಗಿಯೇ. ಆದ್ದರಿಂದ ಭಗವಂತನಿಗೆ ಅದು ಇಷ್ಟವೇ. ಮತ್ತು ಭಗವಂತನ ಪತ್ನಿಯಾದಂತಹ ಪ್ರಕೃತಿಗೂ ಕೂಡ ಅದು ಇಷ್ಟ. ಐತರೇಯ ಭಾಷ್ಯದಲ್ಲಿ ಒಂದು ಮಾತು ನೆನಪಿಗೆ ಬರ್ತದೆ, ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾತದ ಅಭಿಮಾನಿನಿ ಅಂತ. ಜೀವನ ಯೋಗ್ಯತೆಗೆ ಲಕ್ಷ್ಮೀದೇವಿ ಅಭಿಮಾನಿನಿ ಅಂತ. ಹೀಗೆ ಬಂದಿರೋದ್ರಿಂದ ದುರ್ಜೀವರ ಯೋಗ್ಯತೆಗೂ ಸಜ್ಜೀವರ ಯೋಗ್ಯತೆಗೂ ಕೂಡ ಪ್ರೇರಕಳಾದವಳು ಈ ರಮಾದೇವಿಯೇ. ಅದರ ಅರ್ಥ ಈ ನಿಸರ್ಗದ ವ್ಯವಸ್ಥೆ ಅಂದ್ರೇನೆ ಪ್ರಕೃತಿ, ನಮಗಿದು ಗೊತ್ತಿದೆ. ಸತ್ವರದ ಸ್ತಮ ಗುಣಗಳ ಅಭಿಮಾನಿಯಾದಂಥ ಈ ಪ್ರಕೃತಿ ಅವಳು ದುರ್ಜನರ ಒಳಗೆ ನಿಂತು ಅವರ ಯೋಗ್ಯತೆ ವ್ಯಕ್ತ ಆಗುವಂತೆ ಮಾಡ್ತಾಳೆ, ಸಜ್ಜನರೊಳಗೆ ನಿಂತು ಅವರ ಯೋಗ್ಯತೆ ವ್ಯಕ್ತ ಆಗುವಂತೆ ಮಾಡ್ತಾಳೆ. ಭಗವಂತನ ಸಾಕ್ಷಿತ್ವದಲ್ಲಿ, ಅವನ ಕಣ್ಗಾವಲಿನಲ್ಲಿ ಇದೆಲ್ಲ ನಡೀತಿರ್ತದೆ. ಒಂದು ಮಳೆ ಬಂದಾಗ ಆ ಮಳೆಯ ನೀರು ಹೂವಿನ ಬೀಜಗಳ ಮೇಲೆ ಬಿದ್ದರೆ
ಹೂವಿನ ಗಿಡಗಳು ನಿಸರ್ಗದಲ್ಲಿ ಬೆಳೆದು ಹೂವು ಅರಳುತ್ತವೆ. ಅದೇ ಕೆಟ್ಟ ಕಳೆಗಳು ಮೊದಲಾದ ಗಿಡಗಳ ಮೇಲೆ, ಪಾರ್ಥೇನಿಯಂ ಗಿಡ ಮೊದಲಾದವುಗಳ ಬೀಜಗಳ ಮೇಲೆ ಬಿದ್ದರೆ ಆ ಗಿಡಗಳೇ ಮೇಲೆ ಏಳ್ತವೆ. ಕ್ಷುದ್ರ ಮಿಶ್ರಾಣಿ ಇವ ಬೀಜಾನಿ ಅಂತ ಇತರೆ ಉಪನಿಷತ್ನಲ್ಲಿ ಬಂದಿದೆ. ಕ್ಷುದ್ರ ಮಿಶ್ರಾಣಿ ಇವ ಬೀಜಾನಿ ಶಾಲ್ಯಾದಿ ಬೀಜವತ್ತ ಭಿನ್ನ ಸ್ವಭಾವಾ ಬ್ರಹ್ಮಾದಯ ಸರ್ವಜೀವಾ ಅಂತ ಆಚಾರ್ಯರು ಅದರ ಭಾಷ್ಯ ಬರೀತಾರೆ. ಬ್ರಹ್ಮಾದ್ಯ ಸರ್ವಯೇವೇತೆ ಜೀವಾ ಭಿನ್ನ ಸ್ವರೂಪಕಾ, ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಭಿನ್ನ ಭಿನ್ನವಾದ ಸ್ವರೂಪವುಳ್ಳವರು ಇವರು. ಯಥಾ ಶಾಲ್ಯಾದಿ ಬೀಜಾನಿ ಭಿನ್ನ ಬೀಜಾನಿ ಸರ್ವಶಃ, ಅಕ್ಕಿಯ, ಗೋಧಿಯ, ಹೂವಿನ ಮತ್ತು ಬೇರೆ ಬೇರೆ ಫಲಗಳ ಬೀಜಗಳೆಲ್ಲವೂ ಕೂಡ ಹೇಗೆ ಬೇರೆ ಬೇರೆ ಸ್ವಭಾವವನ್ನೇ ಪಡೆದಿರ್ತವೆ, ಮತ್ತು ಅದಕ್ಕೆ ಮಳೆ ನೀರು ಬಿದ್ದರೆ ಆಯಾ ಸ್ವಭಾವವೇ ವ್ಯಕ್ತವಾಗಿ ಆಯಾ ಸಸ್ಯ, ಆಯಾ ಮರ, ಹೆಮ್ಮರ ಅವೇ ನಮಗೆ ನಿಸರ್ಗದಲ್ಲಿ ಕಾಣಿಸ್ಕೋತವೆ. ಹೀಗೆ ಲಕ್ಷ್ಮೀದೇವಿ ಎನ್ನುವವಳು ಪ್ರಕೃತಿಯ ಅಭಿಮಾನಿನಿಯಾಗಿ ಎಲ್ಲ ಜೀವಗಳಿಗೂ ಕೂಡ ಪ್ರೇರಕಳು. ಈ ವಿಷಯವನ್ನು ಮನನಕ್ಕೊಳಪಡಿಸಿದಾಗ ನನಗೆ ಭಾಗವತದ 11ನೇ ಸ್ಕಂದದಲ್ಲಿ ಉದ್ಧವ ಕೃಷ್ಣನನ್ನು ಪ್ರಾರ್ಥಿಸಿ ಪಡೆದಂಥ ಒಂದು ಉಪದೇಶ ನೆನಪಿಗೆ ಬರ್ತದೆ. ಯಸ್ಮಿನ್ನಿದಂ ಪ್ರೋತಮಶೇಷಮೋತಂ ಪಟೇ ಯಥಾ ತಂತು ವಿತಾನ ಸಂಸ್ಥಾ ಯೇಷ ಸಂಸಾರ ತರುಃ ಪುರಾಣ ಕರ್ಮಾತ್ಮಕ ಪುಷ್ಪಫಲೇ ಪ್ರಸೂತೆ ಅಂತ. ಈ ಜಗತ್ತೆಂಬ ಒಂದು ವೃಕ್ಷವನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಜಗತ್ತೆಂಬ ವೃಕ್ಷದ ಬೀಜ ಇತ್ಯಾದಿಗಳನ್ನ ವರ್ಣಿಸುವಂತಹ ಪ್ರಸಂಗದಲ್ಲಿ ತತ್ರಾಪ್ಯುದಕವದ್ ಬ್ರಹ್ಮ ಮೃದ್ವಚ್ಚಾಪಿ ಸರಸ್ವತಿ, ಈ ಜಗತ್ತೆಂಬ ವೃಕ್ಷಕ್ಕೆ ಬ್ರಹ್ಮ ನೀರಿನಂತೆ, ಹಾಗೆ ಸರಸ್ವತಿ ಮಣ್ಣಿನಂತೆ ಅಂತ ವರ್ಣನೆ ಮಾಡಿದ್ದಾರೆ. ಒಂದು ತುಂಬ ಸುಂದರವಾದಂಥ ಒಂದು ಕಲ್ಪನೆ ಅದು. ಕಲ್ಪನೆ ಅಂದರೆ ಅನುಸಂಧಾನ, ಇಲ್ಲದೆ ಅವಾಸ್ತವಿಕ ಸಂಗತಿಯ ಕಲ್ಪನೆ ಅಲ್ಲ, ವಾಸ್ತವಿಕವಾದಂಥ ಸಂಗತಿಯ ಕಲ್ಪನೆಯೇ ಹೌದದು. ಈ ಜಗತ್ತೆಂಬ ವೃಕ್ಷದಲ್ಲಿ ಒಳಿತೂ ಇದೆ, ಕೆಡಕೂ ಇದೆ. ನಮಗಿದನ್ನು ನೋಡಿಯೇ ಗೊತ್ತಿದೆ, ಪ್ರತ್ಯಕ್ಷವಾಗಿಯೇ ನೋಡಿ ಗೊತ್ತಿದೆ. ಭಾಗವತವು ಕೂಡ ಅದನ್ನು ಹೇಳ್ತದೆ. ಈ ಜಗತ್ತೆಂಬ ವೃಕ್ಷದಿಂದ ಸ್ವರ್ಗದ ಫಲ ಅನ್ನುವಂಥ ಒಂದು ಫಲ ಸಿಗ್ತದೆ. ಅದನ್ನ ಯಾರೋ ಕೆಲವರು ಗ್ರಾಮವಾಸಿಗಳಾದವರು, ವಿಷಯ ಲೋಲುಪರಾದವರು, ಲಂಪಟ್ಟರು ಅದನ್ನ ತಿಂತಾರೆ. ಸ್ವರ್ಗವನ್ನು ಬಯಸ್ತಾರೆ, ಅಥವಾ ಸ್ವರ್ಗವನ್ನು ಬಯಸದೆ ಹೋದರೂ ಕೂಡ ಇಹಲೋಕದಲ್ಲಿ ಏನು ಸುಖ ಸಿಕ್ಕಿತೋ ಅದನ್ನೇ ಅವರು ಬಯಸ್ತಾ ಮುಂದುವರಿತಾರೆ. ಇನ್ನು ಕೆಲವರು ಜ್ಞಾನಿಗಳಾದವರು ನಿವೃತ್ತಿ ಮಾರ್ಗವನ್ನು ಹಿಡಿದು ಮೋಕ್ಷ ಅನ್ನುವಂಥ ಮತ್ತೊಂದು ಫಲವನ್ನ ಪಡಿತಾರೆ. ಹೀಗೆ ಮೋಕ್ಷವೆಂಬ ಫಲವನ್ನು ಬಯಸುವಂಥವ್ರು ಕೆಲವರು, ಮತ್ತೆ ಐಹಿಕ ಫಲವನ್ನು ಬಯಸುವಂಥವರು ಇನ್ನು ಕೆಲವರು. ಹೀಗೆ ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಈ ಜಗತ್ತೆಂಬ ವೃಕ್ಷದಲ್ಲಿಯೇ ಐಹಿಕ ಫಲನೂ ಹುಟ್ಟೋದು, ಮತ್ತೆ ಮೋಕ್ಷ ಫಲನೂ ಕೂಡ ಹುಟ್ಟೋದು ಸಂಸಾರವೆಂಬ ವೃಕ್ಷದಲ್ಲೇ. ನಾವಿದನ್ನು ಗಮನಿಸಬೇಕು. ಅದು ಎರಡಕ್ಕೂ ಕೂಡ ಈ ಚತುರ್ಮುಖ ಬ್ರಹ್ಮ ಅವನೇ ನೀರಿನಂತೆ. ನೀರು ಪ್ರತಿಯೊಂದಕ್ಕೂ ಕಾರಣ ಆಗ್ತದೆ. ಈ ಜಗತ್ತಿನಲ್ಲಿ ಕಮಲದ ಹೂವು, ಕಮಲದ ಬಳ್ಳಿ ಬೆಳೀಲಿಕ್ಕೂ, ಹಾಗೆ ಗುಲಾಬಿ ಗಿಡ ಬೆಳೀಲಿಕ್ಕೂ, ಮತ್ತೊಂದು ಕಡೆ ಪಾರ್ಥೇನಿಯಂನಂಥ ನಮಗೆ ಅನಪೇಕ್ಷಿತವಾದ ಒಂದು ಗಿಡ ಬೆಳೀಲಿಕ್ಕೂ ಕೂಡ ಪ್ರತಿಯೊಂದಕ್ಕೂ ನೀರಂತೂ ಬೇಕೇ ಬೇಕು. ಹಾಗೆ ಮಣ್ಣು ಕೂಡ ಬೇಕು. ಈ ಸರಸ್ವತಿ ಅವಳನ್ನ ಪ್ರಕೃತಿ ಅಂತನೂ ಹೇಳ್ತಾರೆ, ಬ್ರಹ್ಮನನ್ನ ಪುರುಷ ಅಂತನೂ ಹೇಳ್ತಾರೆ. ನಮ್ಗಿದೆಲ್ಲ ಗೊತ್ತಿದೆ. ಇವರಿಬ್ಬರಲ್ಲಿ ಈ ಜಗತ್ತು ಎಂಬ ವೃಕ್ಷ ಆಧರಿಸಿಕೊಂಡಿದೆ. ಕೆಡಕು ಇಲ್ಲಿಂದಲೇ ಹುಟ್ಟೋದು, ಒಳಿತು ಇಲ್ಲಿಂದಲೇ ಹುಟ್ಟೋದು. ಆ ನೀರಿಗಾಗಲಿ ಮಣ್ಣಿಗಾಗಲಿ ಯಾವ ಬೀಜದ ಬಗ್ಗೆ ತಾರತಮ್ಯ ಏನೂ ಇಲ್ಲ. ಅದರಂತೆ ಈ ಚತುರ್ಮುಖ ಬ್ರಹ್ಮನಿಗೆ ಮತ್ತು ಸರಸ್ವತಿ
ಅದರಿಂದಲೇ ಅವರು ದುರ್ಜನರಿಂದ ಒಂಥರದ ಕೆಲಸವನ್ನ, ಸಜ್ಜನರಿಂದ ಒಂಥರದ ಕೆಲಸವನ್ನ ತಾವಾಗಿ ಇಷ್ಟಪಟ್ಟು ಮಾಡಿಸೋದಿಲ್ಲ. ಆಯಾ ಬೀಜಗಳಿಗೆ ಏನು ಶಕ್ತಿ ಇದೆಯೋ ಅದು ಮಾಡಿಸ್ತಾರೆ ಅಷ್ಟೆ. ಹೀಗೆ ಪ್ರಕೃತಿಯಲ್ಲಿ, ಈ ನೆಲದಲ್ಲಿ, ಈ ಮಣ್ಣಿನಲ್ಲಿ, ನೀರಿನಿಂದ ಒಂದು ಮಲ್ಲಿಗೆ ಬಳ್ಳಿ ಬೆಳೆದರು, ಗುಲಾಬಿ ಗಿಡ ಬೆಳೆದರು, ಮತ್ತೊಂದು ಕಡೆ ಪಾರ್ಥೇನಿಯನಂಥ ಯಾವುದೋ ಕೆಟ್ಟ ದುರ್ಗಂಧವುಳ್ಳಂಥ ಗಿಡ ಬೆಳೆದರು. ಅದೆರಡೂ ಪ್ರಕೃತಿ ಭಗವಂತನಿಗೆ ಮಾಡುವ ಪೂಜೆಯೇ. ಪ್ರಕೃತಿ ಪುರುಷರು ಅರ್ಥಾತ್ ಚತುರ್ಮುಖ ಸರಸ್ವತಿಯರು ಭಗವಂತನಿಗೆ ಮಾಡುವ ಪೂಜೆಯೇ ಅದು. ಪಾರ್ಥೇನಿಯಂ ಗಿಡಕ್ಕೆ ತಾನು ಬೆಳೆದದ್ದು ಭಗವಂತನ ಪೂಜೆ ಅಂತ ಗೊತ್ತಿದೆಯೋ ಇಲ್ವೋ, ಆದರೆ ಈ ಪ್ರಕೃತಿಗೆ ಮಾತ್ರ ತಾನು ಇದನ್ನು ಬೆಳೆಸ್ತೇನೆ ಅಂತ ಗೊತ್ತಿದೆ. ಪುರುಷನಿಗೂ ಕೂಡ ಅದು ಗೊತ್ತಿದೆ. ಆದ್ರಿಂದ ಸಜ್ಜನರಿಂದ ಸತ್ಕರ್ಮವನ್ನು ಮಾಡಿಸುವುದು, ದುರ್ಜನರಿಂದ ದುಷ್ಕರ್ಮವನ್ನು ಮಾಡಿಸುವುದು, ಇದೆಲ್ಲ ದೇವತೆಗಳು ಮಾಡುವಂತಹ ಒಂದು ಪೂಜೆಯೇ. ದುರ್ಜನರು ಆ ಪೂಜೆಯನ್ನು ತಾವು ಮಾಡುವಾಗ ಇದು ಭಗವಂತನ ಪೂಜೆ ಅಂತ ತಿಳಿದಿರ್ಲಿಕ್ಕಿಲ್ಲ, ತಿಳಿದೇ ಇದ್ರೂ ತೊಂದರೆ ಇಲ್ಲ. ಆದರೆ ಅವರಿಂದ ಆ ಕೆಲಸವನ್ನು ಮಾಡುವಂತಹ ದೇವತೆಗಳು ಮಾತ್ರ ನಾವಿದನ್ನ ಭಗವಂತನ ಪೂಜೆಯನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಎಚ್ಚರ ಹೊಂದಿರ್ತಾರೆ. ಅದಕ್ಕಾಗಿ ಅದನ್ನ ಪೂಜಾ ಅಂತ ಇಲ್ಲಿವರೆಗೆ ಹೇಳ್ತಾ ಇರೋದು. ಆ ಭಾಗವತದ ವ್ಯಾಖ್ಯಾನಗಳಲ್ಲಿ ಏನ್ ಬಂದಿದೆ ಅದನ್ನೇ ಸ್ವಲ್ಪ ಹೀಗೆ ಭಾಗವತ ತಾತ್ಪರ್ಯವನ್ನು, ಮತ್ತೊಂದು ಕಡೆ ಬಂದದ್ದನ್ನು ಭಾಗವತ ತಾತ್ಪರ್ಯವನ್ನು ಜೋಡಿಸಿ ಸ್ವಲ್ಪ ವಿಶ್ಲೇಷಿಸ್ತಾ ಇದ್ದೇನಷ್ಟೇ ನಾನು. ಹೀಗೆ ನೀರಿನಂತೆ ಮಣ್ಣಿನಂತಿರುವ ಪುರುಷ ಮತ್ತು ಪ್ರಕೃತಿಗಳು ಈ ದುರ್ಜನರಿಂದ ಮತ್ತು ಸಜ್ಜನರಿಂದ ಮಾಡಿಸುವಂತಹ ಕರ್ಮಗಳೆಲ್ಲವೂ ಕೂಡ ಅವರವ್ರ ಯೋಗ್ಯತೆಗೆ ಅನುಗುಣವಾಗಿರ್ತದೆ. ಆದ್ರಿಂದ ಅದು ಹರಿಗೆ ಇಷ್ಟ ಅಂತಾನೆ ಅನಿಸ್ತದೆ. ಆದ್ರಿಂದ ಅದು ಭಗವಂತನ ಪೂಜೆಯೇ ಆಗ್ತದೆ. ಇದನ್ನು ಸಜ್ಜನರೆಲ್ಲ ತಿಳಿತಾರೆ. ಹೀಗೆ ದೊಡ್ಡ ದೊಡ್ಡ ದೇವತೆಗಳು, ಚತುರ್ಮುಖ ಸರಸ್ವತಿಯರೆಲ್ಲ ಹೀಗೆ ಪೂಜೆ ಮಾಡ್ತಾ ಇದ್ದಾರೆ. ಪ್ರಾಣ ಭಾರತೀಯರು ಹೀಗೆ ಪೂಜೆ ಮಾಡ್ತಿದ್ದಾರೆ, ಶಿವ ಪಾರ್ವತಿಯರು ಹೀಗೆ ಪೂಜೆ ಮಾಡ್ತಾ ಇದ್ದಾರೆ, ಶಚಿ ಇಂದ್ರರು ಈ ಪೂಜೆ ಮಾಡ್ತಿದ್ದಾರೆ ಅನ್ನುವಂಥ ಅನುಸಂಧಾನ ಜ್ಞಾನಿಗಳಿಗಿರ್ತದೆ. ಆದ್ರಿಂದ ಅವ್ರಿಗೆ ಮೋಕ್ಷ ಸಿಕ್ಕಿತು. ಆದರೆ ದುರ್ಜನರು ತಾವೇ ಕರ್ಮ ಮಾಡ್ತಿದ್ದೀವಿ, ತಮ್ಮ ಯಾವುದೋ ಸುಖಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಅವರು ಭ್ರಮ ಹೊಂದಿರುವುದರಿಂದ ಅವರಿಗೆ ದುಷ್ಫಲನೇ ಸಿಗ್ತದೆ, ದುರ್ಗತಿಗೆ ಅವ್ರು ಹೋಗ್ತಾರೆ. ಹೀಗದರ ವ್ಯತ್ಯಾಸ ಅಷ್ಟೆ. ಅಂತೂ ಎರಡನ್ನೂ ಪೂಜೆ ಅಂತ ಭಾವಿಸ್ತಾರೆ ಈ ಸಜ್ಜನರು ಅಂತ ಅದರ ತಾತ್ಪರ್ಯ. ಅಖಿಲ ಶಕ್ತಿ ಧೃತಃ ಸ್ವಕೃತಂ ತವ ಸ್ವಕೃತಂ. ಅಖಿಲ ಶಕ್ತಿ ಧೃತಃ, ಎಲ್ಲ ಶಕ್ತಿಯನ್ನು ಕೂಡ ನೀನೇ ಧರಿಸಿದವನು. ಅಂಥ ನಿನ್ನ ಸ್ವಕೃತ ಇದು, ನೀನೇ ಸ್ವತಂತ್ರವಾಗಿ ಮಾಡಿದವನು. ಬಹಿರಂತಹ ಸ್ವಕೃತಂ ಸ್ವಸತ್ಕೃತಂ ವದಂತೆ. ಒಳಗೆ ಹೊರಗೆ ಎಲ್ಲ ಕಡೆಯೂ ಪ್ರೇರಣೆ ಮಾಡ್ತಾ ನೀನೇ ಈ ಜಗತ್ತನ್ನ ಮುನ್ನಡೆಸ್ತಾ ಇದ್ದೆ. ಪುರುಷ ಪ್ರಕೃತಿ ಅಂತ ಕರೆಸಿರುವಂತಹ ಚತುರ್ಮುಖ ಮತ್ತು ಸರಸ್ವತಿಯರಲ್ಲೂ ಕೂಡ ಒಳಗೆ ನಿಂತು ಕೆಲಸ ಮಾಡಿಸ್ಬೇಕಾದವನು ನೀನೇ ಆಗಿದ್ದೆ. ಹೀಗೆ ಎಲ್ಲ ಥರದ ಪ್ರೇರಣೆಯನ್ನು ಕೊಡುವಂಥ ದಿವ್ಯವಾದ ಕಾರಣತ್ವ ನಿನ್ನದು. ದತ್ತ, ಕಪಿಲ, ವ್ಯಾಸ, ಋಷಭ ಇತ್ಯಾದಿ ರೂಪದಿಂದ ಹೊರಗೆ ನಿಂತುಕೊಂಡು ದೇವತೆಗಳಿಗೆ ಬೋಧನೆ ಮಾಡಿದೆ. ಮತ್ತೆ ಹೊರಗೆ ನಿಂತುಕೊಂಡು ಬುದ್ಧ ರೂಪದಿಂದ ದುರುಳರಿಗೆ ದುರ್ಬೋಧನೆಯನ್ನು ಕೂಡ ಮಾಡಿದೆ. ಇದು ನೀನು ಹೊರಗೆ ನಿಂತು ಮಾಡಿದಂತಹ ಬೋಧನೆ. ಒಳಗೆ ಅಂತರ್ಯಾಮಿಯಾಗಿ ನೀನು ದೈತ್ಯರಿಗೂ ಇದ್ದೆ, ಹಾಗೆ ದೇವತೆಗಳಿಗೂ ಕೂಡ ಇದ್ದೆ. ಆದ್ರಿಂದ ಅವರವರ ಯೋಗ್ಯತಾನುಸಾರ ಸತ್ಕರ್ಮ ಮತ್ತು ದುಷ್ಕರ್ಮಗಳನ್ನ ನೀನೇ ಮಾಡಿಸ್ತೆ. ಇದೆಲ್ಲವೂ ಕೂಡ ಹೀಗೆ ನಿನ್ನದೇ ಕರ್ಮ, ಬೇಸಿಕಲಿ ಮೂಲಭೂತವಾಗಿ ನಿನ್ನದೇ ಕರ್ಮ ಇದು. ಎಲ್ಲವೂ ಆಯಾ ಜೀವದ ಯೋಗ್ಯತೆಯ ವಿಕಾಸಕ್ಕಾಗಿಯೇ ಇರುವಂಥದ್ದು. ಆದ್ರಿಂದ ನಿನ್ನ ಇಷ್ಟವೇ ಇದು, ನಿನಗೆ ಹೀಗೆ ಅಪೇಕ್ಷೆ ಬಂದಿರುವುದರಿಂದಲೇ ಈ ಜಗತ್ತು ನಡೆದಿದೆ. ಆದ್ರಿಂದ ಇದು ನಿನ್ನ ಪೂಜೆಯೇ ಆಗಿದೆ ಅಂತ ಅದರ ತಾತ್ಪರ್ಯ. ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ ಅಲ್ಲಿ. ಸರ್ವಪುರುಷೇಷು ಸರ್ವಧೀಷು ಚ ಸ್ಥಿತ್ವ
ಶ್ರೀ ಬ್ರಹ್ಮಾದಿಷು ಪ್ರಕರ್ಷೇಣ ಕ್ರಮೇಣ ಸ್ವಾತ್ಮನೇವ ಸತ್ಕೃತಂ ಇತ್ಯಾದಿ ರೀತಿಯಾಗಿ ಆಚಾರ್ಯರ ಭಾಗವತ ತಾತ್ಪರ್ಯ ಅಲ್ಲಿ. ಲಕ್ಷ್ಮೀ ಬ್ರಹ್ಮ ಮೊದಲಾದ ಸರ್ವಚೇತನರಲ್ಲಿಯೂ ಅವರವರ ಇಂದ್ರಿಯಗಳಲ್ಲಿಯೂ ಬುದ್ಧಿಯಲ್ಲಿಯೂ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಹೀಗೆ ಎಲ್ಲ ಕಡೆಯೂ ಕೂಡ ನೀನೇ ಇದ್ದಿ. ಮೂಲತಃ ನೀನೇ ಇದ್ದೇ ಆ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೆ. ನೀನಿಲ್ಲದೆ ಇವ್ರು ಯಾರು ಏನು ಕರ್ಮವನ್ನು ಮಾಡ್ಲಿಕ್ಕೆ ಸಾಧ್ಯ ಇತ್ತು? ಹೀಗೆ ತಾರತಮ್ಯದಿಂದ ನಿನ್ನ ಪೂಜೆಯನ್ನು ನೀನು ಮಾಡಿಸ್ಕೋತಿ. ಸತ್ಕ್ರಿಯೆಗಳು ನಡೆಯುವಾಗಲೂ ಕೂಡ ಎಲ್ಲ ಜ್ಞಾನಿಗಳಿಂದಲೂ ಒಂದೇ ರೀತಿಯಾಗಿ ಸತ್ಕರ್ಮ ನಡೆಯೋದಿಲ್ಲ. ಒಬ್ಬೊಬ್ಬರಿಂದ ಒಂದೊಂದು ರೀತಿಯಾಗಿ ಸತ್ಕರ್ಮ ನಡೀತದೆ. ಪ್ರಮಾಣ ಹೆಚ್ಚಿದೆ ಕೆಲವರಲ್ಲಿ, ಪ್ರಮಾಣ ಕಡಿಮೆ ಇದೆ ಇನ್ನು ಕೆಲವರಲ್ಲಿ. ಅದರಲ್ಲಿಯೂ ಭಕ್ತಿಯೋಗವೆಂಬ ಸತ್ಕರ್ಮವನ್ನು ಮಾಡುವವರು ಕೆಲವರು, ಜ್ಞಾನಯೋಗವೆಂಬ ಸತ್ಕರ್ಮವನ್ನು ಮಾಡುವವರು ಇನ್ನು ಕೆಲವರು, ಮತ್ತೆ ಕರ್ಮಯೋಗವೆಂಬ ಸತ್ಕ್ರಿಯೆಯನ್ನು ಮಾಡುವವರು ಇನ್ನು ನಮ್ಮಂಥವರು ಕೆಲವರಾಗಿದ್ದೇವೆ. ಮತ್ತೆ ಅವರವರು ಮಾಡುವ ಭಕ್ತಿಯೋಗ, ಜ್ಞಾನಯೋಗ ಇತ್ಯಾದಿಗಳಲ್ಲೇ ತಾರತಮ್ಯವೂ ಕೂಡ ಇದೆ. ಹೆಚ್ಚು ಭಕ್ತಿ ಮಾಡುವವರು ಕೆಲವರು, ಕಡಿಮೆ ಭಕ್ತಿ ಮಾಡುವವರು ಕೆಲವರು, ಹೀಗೆಲ್ಲ ನಾನಾ ಥರದ ವ್ಯತ್ಯಾಸಗಳಿವೆ. ಇದನ್ನೇ ಪ್ರಕರ್ಷೇಣ ನೀನು ಮಾಡಿಸುವುದು, ತಾರತಮ್ಯಕ್ಕೆ ಅನುಗುಣವಾಗಿ ಮಾಡಿಸುವುದು ಅಂತನ್ನುವುದರ ತಾತ್ಪರ್ಯ. ಮತ್ತೆ ಬಹಿಹಿ ಅಂತಹ ಅಂದ್ರೆ ಅಂಡಾದ್ಯಂತರ್ ಬಹಿಶ್ಚ, ಹೀಗೂ ಒಂದು ಅರ್ಥ ಮಾಡಿದ್ದಾರೆ. ಬ್ರಹ್ಮಾಂಡದ ಒಳ ಹೊರಗೂ ಕೂಡ ನೀನಿದ್ದಿ ಅಂತ ಅದರ ತಾತ್ಪರ್ಯ. ನೋಡಿ, ಈ ಬಹಿಹಿ ಅಂತಹ ಅನ್ನೋದಕ್ಕೆ ಅದೆಷ್ಟು ಅರ್ಥಗಳು ಈಗ ಬಂದವು. ವಿಷ್ಣು ತೀರ್ಥರು ಹೇಳ್ತಾರೆ, ಹೊರಗೆ ಕಾಲ ಎಂಬ ರೂಪದಿಂದ, ಒಳಗೆ ಅಂತರ್ಯಾಮಿ ಪುರುಷ ಎಂಬ ರೂಪದಿಂದ ಕೆಲಸ ಮಾಡಿಸುವುದು ಅಂತ. ಈಗೊಂದು ವ್ಯಾಖ್ಯಾನ ನೋಡಿದ್ವಿ, ಹೊರಗೆ ಬುದ್ಧ, ವ್ಯಾಸ ಮೊದಲಾದ ರೂಪಗಳಿಂದ ನೀನು ಕಾರ್ಯ ಮಾಡಿಸಿದ್ದೆ ಅಂತ. ಮತ್ತೆ ಇದಲ್ಲದೆ ಬ್ರಹ್ಮಾಂಡದ ಒಳ ಹೊರಗೆ ಅಂತ ಕೂಡ ಅರ್ಥ. ಒಬ್ಬ ವ್ಯಕ್ತಿಯ ಒಳ ಹೊರಗೆ, ಆ ವ್ಯಕ್ತಿಯ ಜೀವದ ಒಳ ಹೊರಗೆ, ವ್ಯಕ್ತಿಯ ಬುದ್ಧಿಯ ಹೊರಗೆ, ಒಳಗೆ, ಬ್ರಹ್ಮಾಂಡದ ಒಳ ಹೊರಗೆ, ಹೀಗೆಲ್ಲ ಅನೇಕ ಅರ್ಥಗಳು ಬಹಿಹಿ ಅಂತಹ ಅಂತ ಅನ್ನೋದಕ್ಕೆ ಬರ್ತವೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಉಪನಿಷತ್ತು ಕೂಡ ಮಹಾನಾರಾಯಣ ಉಪನಿಷತ್ತು ಕೂಡ ಇದನ್ನೇ ಹೇಳ್ತದೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ತತ್ಸರ್ವಂ, ಈ ಜಗತ್ತೆಲ್ಲವನ್ನು ಕೂಡ ಒಳಗೂ ಹೊರಗೂ ವ್ಯಾಪಿಸಿ ಈ ನಾರಾಯಣ ಇದ್ದಾನೆ, ಅವನು ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಅಸಚ್ಚರಣೆ ಪಾಪಾಚಾರೇಚ ಸ್ಥಿತ್ವ, ಅಸಚ್ಚರಣದಲ್ಲಿ ನೀನಿದ್ಯಾ, ಪಾಪಾಚಾರದಲ್ಲಿ ನೀನಿದ್ದೆ. ಆದ್ರಿಂದ ಪಾಪಾಚಾರಮಪಿ ಸ್ವಾತ್ಮನಃ ಪೂಜಾತ್ವೇನೈವ ಕಾರ್ಯಂತಂ, ಅಲ್ಲಿ ಎಲ್ಲಿ ಯಾರೇನು ಪಾಪಾಚಾರ ಮಾಡ್ತಾರಲ್ಲ ಅದೆಲ್ಲ ನಿನ್ನ ಪೂಜಾ ರೂಪವಾಗಿಯೇ ನಡೀತದೆ ಅಂತ ಅದರ ತಾತ್ಪರ್ಯ. ಜ್ಞಾನಿಗಳು ಹೀಗೆ ತಿಳ್ಕೋತಾರೆ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ ವಿಪ್ರತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ ಅಂತ ಋಗ್ವೇದವು ಕೂಡ ಅದನ್ನೇ ಹೇಳ್ತದಂತೆ. ಇದು ದೇವ ಪೂಜಾದ ಆರಂಭದಲ್ಲಿ ನಾವು ಈ ಶ್ಲೋಕ ಹೇಳ್ತೇವೆ, ಇದೆಲ್ಲವೂ ಕೂಡ ಪ್ರಸಿದ್ಧವಾಗಿ ಗೊತ್ತಿರೋದು. ಅದರಂತೆ ಭಾಗವತದ ಈ ಒಂದು ಶ್ರುತಿಗೀತಾದಲ್ಲಿ ಬರುವಂತಹ ಪದ್ಯವನ್ನು ಕೂಡ ಹೇಳ್ಕೊಳ್ಳೋದನ್ನ ನಾವು ರೂಢಿ ಮಾಡಬೇಕು. ನಮ್ಮ ಅನುಸಂಧಾನ ಹೆಚ್ಚು ಉತ್ಕೃಷ್ಟ ಆಗ್ತದೆ ಆ ಕಾರಣದಿಂದ. ಗಣಪತೆ ಎಲ್ಲ ದೇವಗಣಗಳ ಅಧಿಪತಿಯೇ, ಗಣೇಶು ದೇವತೆಗಳ ಗಣದಲ್ಲಿ, ಇಂದ್ರಿಯಗಳ ಗಣದಲ್ಲಿ, ಎಲ್ಲದಲ್ಲೂ ಕೂಡ ನೀನು ನಿಶುಸೀದ ಬಂದು ಕೂಡು ಬಾ. ನೀನು ಹೀಗೆ ಕೂತಾಗ ನನ್ನಿಂದ ಈ ದೇವ ಪೂಜೆಯಂಥ ದ್ರವ್ಯ ಯಜ್ಞ ಮತ್ತು ಶ್ರವಣ ಮನನದಂಥ ಜ್ಞಾನ ಯಜ್ಞ ಇವೆಲ್ಲವೂ ಕೂಡ ನಡೀಲಿಕ್ಕೆ ಸಾಧ್ಯ. ತ್ವಾಮಾಹುಹು ವಿಪ್ರತಮಂ ಕವೀನಾಂ, ಎಲ್ಲ ಜ್ಞಾನಿಗಳಲ್ಲಿ ಪ್ರಥಮ ಕವಿ ಅಂದ್ರೆ ಜ್ಞಾನಿ, ಅವುಗಳಲ್ಲಿ ಶ್ರೇಷ್ಠ ಜ್ಞಾನಿ ಅಂತ ನಿನ್ನನ್ನೇ ಹೇಳ್ತಾರೆ. ನರತೆ ತತ್ಕ್ರಿಯತೆ ಕಿಂಚನಾರೆ, ಸಮೀಪದಲ್ಲಾಗಲಿ ದೂರದಲ್ಲಾಗಲಿ, ಅದನ್ನೇ ಒಳಗಾಗಲಿ ಹೊರಗಾಗಲಿ ಅಂತ ಹೇಳಿರೋದು. ನಿನ್ನ ಬಿಟ್ಟರೆ ಮತ್ತೇನೂ ಆಗೋದಿಲ್ಲ. ನೀನು ಮಹಾನ್, ಪೂಜ್ಯ ಮತ್ತು ಅರ್ಕ ಅಂತ ಅತ್ಯಂತ ಆಶ್ಚರ್ಯಕರ ನೀನು. ಅದರಿಂದ ಮಘವನ್, ಮಘ ಅಂದರೆ ಯಶಸ್ಸು, ಮಘ ಅಂದರೆ ಯಜ್ಞ, ಮಘವನ್ ನಮ್ಮ ಜೀವನ ಯಜ್ಞದ ಅಧಿಪತಿಯೇ, ಚಿತ್ರಮರ್ಚ
ನೀನೇ ನನ್ನೊಳಗಿದ್ದು ನಾನಾ ಥರದ ವಿಲಕ್ಷಣವಾದಂಥ ಪೂಜೆಯನ್ನ ಮಾಡಬಾ. ನೀನು ನನ್ನ ಈ ಜೀವನ ಯಜ್ಞವನ್ನು ಆಚರಿಸಿದರೆ ಆಗ ನಾನು ಕೂಡ ಈ ಜೀವನವನ್ನು ಯಜ್ಞದಕ್ಕೆ, ನೀನು ಮಾಡುವ ಜೀವನ ಯಜ್ಞಕ್ಕೆ ಒಂದು ಅಧಿಕರಣ ಆಗುವ ಭಾಗ್ಯವನ್ನು ಪಡೆದು ಆ ಮೂಲಕ ನನ್ನ ಸದ್ಗತಿಯನ್ನು ನಾನು ಪಡೆಯಬಲ್ಲೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದ ಇನ್ನೊಂದು ಭಾಗದಲ್ಲಿ, ಇದೇ ಭಾಗದಲ್ಲಿ ತಂತ್ರ ಭಾಗವತವನ್ನು ಕೂಡ ಉದ್ಧರಿಸ್ತಾರೆ. ಶ್ರೀ ಬ್ರಹ್ಮರುದ್ರ ಪೂರ್ವೇಶು ಕ್ರಮಾತ್ ಸ್ಥಿತ್ವ ಜನಾರ್ದನ, ಕ್ರಮವಾಗಿ ಅವರವ್ರ ಯೋಗಿತಾನುಸಾರವಾಗಿ ಅಲ್ಲಿರ್ತಾನೆ. ಸ್ವಾತ್ಮಾನ ಮರ್ತಯತ್ಯದ್ಧ, ಅವನು ತನ್ನನ್ನು ತಾನೇ ಪೂಜೆ ಮಾಡ್ಕೋತಾನೆ. ಬಹಿಹಿ ಅಂತಹ ಅಸತ್ಸುಚ, ದುರ್ಜನರಲ್ಲಿ ಕೂಡ ಒಳಗೂ ಹೊರಗೂ ಅವನಿದ್ದಾನೆ. ಹೀಗೆ ಅಸತಾ ಮಧಮಾಚಾರ ಹರಿದೃಷ್ಟ್ಯ ಆತ್ಮಪೂಜನಂ. ಹೀಗೆ ಆ ಅಧಮರು ಏನಿದ್ದಾರೆ ಅವರು ಮಾಡುವಂತಹ ಅಧಮಾಚಾರ, ದುರಾಚಾರ, ಅದು ಆ ಅಧಮರ ದುರ್ಗತಿ ಕಾರಣ ಆಗ್ತದೆ. ಅದರಿಂದ ಹರಿದೃಷ್ಟ್ಯ ಆತ್ಮಪೂಜನಂ, ಹರಿಯೇ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಿದ್ದಾನೆ. ಭಗವಂತನ ದೃಷ್ಟಿಯಿಂದ ಅದು ಆತ್ಮನ ಪೂಜೆ. ಈ ಜಗತ್ತೆಲ್ಲವೂ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನ ಪೂಜೆಯೇ. ನಮಗೆ ಅದು ಪೂಜೆ ಇಲ್ಲ ಹೌದು ಅಂತ ಗೊತ್ತಿದೆಯೋ ಇಲ್ಲೋ, ಆದರೆ ಜ್ಞಾನಿಗಳಿಗೆ ಅದು ಗೊತ್ತಿದೆ, ಅಜ್ಞಾನಿಗಳಿಗೆ ಗೊತ್ತಿಲ್ಲದೆ ಇರಬಹುದು. ಮತ್ತೆ ಉಳಿದವರೆಲ್ಲರಿಗಿಂತ ಹೆಚ್ಚು ಇದು ಭಗವಂತನಿಗೆ ಗೊತ್ತಿದೆ. ಯಾಕೆಂದ್ರೆ ಉತ್ಪತ್ತಿ, ಸ್ಥಿತಿ, ಸಂಹಾರ ಅನ್ನುವಂಥ ಈ ಕ್ರಿಯೆಗಳೇನಿವೆ, ಈ ಕ್ರಿಯೆಗಳ ಎಲ್ಲ ಆಳ ಅಗಲಗಳನ್ನ ಅತಿ ಹೆಚ್ಚು ತಿಳಿದವನು ಈ ಪರಮಾತ್ಮನೇ. ಅವನ ಮಹಾತ್ಮ ಜ್ಞಾನ ಅವನಿಗೆ ಗೊತ್ತಿರುವಷ್ಟು ಇನ್ನೊಬ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಹರಿದೃಷ್ಟ್ಯ, ಭಗವಂತನ ದೃಷ್ಟಿಗನುಸಾರವಾಗಿ ಇದು ಭಗವಂತನ ಪೂಜೆಯೇ. ಇದು ಅಸತಾ ಮಧಮಾಚಾರ ಹರಿದೃಷ್ಟ್ಯ ಆತ್ಮಪೂಜನಂ. ಭಗವಂತನ ದೃಷ್ಟಿಕೋನಕ್ಕನುಸಾರವಾಗಿ, ಭಗವಂತ ತಾಳುವ ದೃಷ್ಟಿಕೋನಕ್ಕನುಸಾರವಾಗಿ ಇದು ಅವನ ಪೂಜೆಯೇ ಇದು ಅಂತ ನಾನು ಇದಕ್ಕೆ ಒಂದು ಅರ್ಥ ಮಾಡಿಕೊಂಡೆ. ಅಲ್ಲಿ ಅನುವಾದಗಳಲ್ಲೆಲ್ಲ ಬರುವಂಥ ಅರ್ಥ ಒಂದು ರೀತಿಯಾಗಿ ಬೇರೆ ಇದೆ. ಮೂಲ ವ್ಯಾಖ್ಯಾನಗಳಲ್ಲಿ ಭಾಗವತ ತಾತ್ಪರ್ಯದ ವ್ಯಾಖ್ಯಾನ, ಭಾಗವತದ ವ್ಯಾಖ್ಯಾನ ಇತ್ಯಾದಿಗಳಲ್ಲಿ ಹೀಗಿದೆ. ಪಾಪಿಗಳು, ದುರ್ಜನರು ತಮ್ಮನ್ನೇ ದೇವರು ಅಂತ ತಿಳ್ಕೊಂಡು ತಮ್ಮನ್ನು ತಾವೇ ಪೂಜೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಭಗವಂತ ಬ್ರಹ್ಮಾದಿ ದೇವತೆಗಳಲ್ಲೂ ದುರ್ಜನರಲ್ಲೂ ಇದ್ದು, ಬ್ರಹ್ಮಾಂಡದ ಒಳಹೊರಗೂ ಇದ್ದು, ಆ ಪಾಪಾಚರಣೆಯ ಮೂಲಕ ತಾನು ತನ್ನನ್ನು ಪೂಜೆ ಮಾಡ್ಕೋತಾನೆ. ಆದರೆ ಪಾಪಿಗಳು ಮಾತ್ರ ತಮ್ಮನ್ನೇ ಹರಿ ಅಂತ ತಿಳ್ಕೋತಾರೆ. ಹರಿದೃಷ್ಟ್ಯ, ತಮ್ಮನ್ನೇ ತಾವು ಹರಿ ಅಂತ ತಿಳ್ಕೋತಾರೆ. ಇದು ಅಲ್ಲಿರುವ ವ್ಯಾಖ್ಯಾನ. ಆತ್ಮಪೂಜನಂ, ನಮ್ಮನ್ನು ಬಿಟ್ಟು ಇನ್ಯಾರು, ಕೋನ್ಯೋಸ್ತಿ ಸದೃಶೋಮಯ, ನನ್ನ ಮೀರಿಸಿದವರು ಯಾರು ಅಂತ ಹೀಗೆಲ್ಲ ಭ್ರಮಗಳನ್ನ ಹೊಂದಿರ್ತಾರವ್ರು. ಹೀಗೆ ಪಾಪಿಗಳು ತಮ್ಮನ್ನು ತಾವು ಹರಿ ಅಂತ ಭಾವಿಸ್ತಾರೆ. ಅದು ಅಲ್ಲಿ ಬಂದಿರೋದು. ನಾನು ಅದಲ್ಲದೆ ಹೀಗೊಂದು ನನ್ನ ಬುದ್ಧಿಗೆ ಹೊಳೆದದ್ದನ್ನು ಹೀಗೆ ಮಾಡಿಕೊಂಡೆ. ಹರಿದೃಷ್ಟ್ಯ, ಭಗವಂತ ತನ್ನ ಬಗ್ಗೆ ತಾನು ತಾಳುವ ದೃಷ್ಟಿಕೋನ. ಅದೇನಂದ್ರೆ ಇದು ಜಗತ್ತೆಲ್ಲವೂ ಕೂಡ ಆತನ ಪೂಜೆ ಅಂತ. ಇದಿಷ್ಟು ಭಾಗವತದಲ್ಲಿ ಬರುವಂಥ ವಿವರಣೆ. ಭಾಗವತದ ವ್ಯಾಖ್ಯಾನಗಳು, ಭಾಗವತ ತಾತ್ಪರ್ಯದ ವ್ಯಾಖ್ಯಾನಗಳು, ಅಲ್ಲಿ ನಮಗೆ ಸಿಗುವಂಥ ಒಂದು ವರ್ಣನೆ ಇದೆ. ಮುಂದೆ ವಿಷ್ಣು ತೀರ್ಥಾಚಾರ್ಯರು ಇದಕ್ಕೇನು ವರ್ಣನೆ ಮಾಡಿದ್ದಾರೆ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.